ಜೈ ಹಿಂದ್ ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ರಾಮಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನೊಬೆಲ್ ಪುರಸ್ಕಾರ 2025ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಪ್ರತಿ ಪ್ರಶ್ನೆಯನ್ನು ಕೂಡ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ನೊಬೆಲ್ ಶಾಂತಿ ಪುರಸ್ಕಾರ 2025 ಈ ಕೆಳಗಿನ ಯಾರಿಗೆ ದೊರಕಿದೆ? ನೊಬೆಲ್ ಶಾಂತಿ ಪುರಸ್ಕಾರ 2025 ಸರಿಯಾದ ಉತ್ತರ ಆಪ್ಷನ್ ಡಿ, ಮರಿಯಾ ಕೊರಿನಾ ಮಚಾಡೋ. ಮರಿಯಾ ಕೊರಿನಾ ಮಚಾಡೋ ಅವರಿಗೆ 2025ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರ ದೊರಕಿದೆ. ಆ್ಯಕ್ಚುಲಿ ಈ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಯಾವಾಗ ನೀಡ್ತಾರೆ ಕೇಳಿದ್ರೆ ಡಿಸೆಂಬರ್ 10, 2025ರಂದು. ಇದೇ ವರ್ಷ ಡಿಸೆಂಬರ್ 10ರಂದು ಈ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗುತ್ತೆ. ಇದನ್ನು ಎಲ್ಲಿ ನೀಡ್ತಾರೆ ಕೇಳಿದ್ರೆ ಓಸ್ಲೋವಿನಲ್ಲಿ, ನಾರ್ವೆ ದೇಶದ ಓಸ್ಲೋದಲ್ಲಿ, ನಾರ್ವೆಯಲ್ಲಿ ನೀಡಲಾಗುತ್ತೆ. ಇನ್ನು ನೊಬೆಲ್ ಶಾಂತಿ ಪುರಸ್ಕಾರ ವಿಜೇತೆ ಮರಿಯಾ ಕೊರಿನಾ ಮಚಾಡೋ ಅವರ ಬಗ್ಗೆ ಹೇಳೋದಾದರೆ, ಇವರು ವೆನಿಜುವೆಲಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ 20 ವರ್ಷಗಳ ಕಾಲ ಸಂಘರ್ಷವನ್ನು ಮಾಡ್ತಾರೆ. 20 ವರ್ಷಗಳ ಸಂಘರ್ಷವನ್ನು ಮಾಡ್ತಾರೆ. ಈ ವರ್ಷ 2025ನೇ ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡ್ತಾರೆ ಎನ್ನುವಂತಹ ಸುದ್ದಿ ತುಂಬ ಇತ್ತು. ಬಟ್ ಈ ಒಂದು ವೆನಿಜುವೆಲಾದ ಶಾಂತಿಗಾಗಿ ಹೋರಾಟ ಮಾಡಿದಂತಹ 20 ವರ್ಷಗಳ ಸಂಘರ್ಷವನ್ನು ಎದುರಿಸಿದಂತಹ ಮರಿಯಾ ಕೊರಿನಾ ಮಚಾಡೋ ಅವರಿಗೆ 2025ನೇ ಸಾಲಿನ ಶಾಂತಿ ಪುರಸ್ಕಾರ ದೊರಕಿದೆ. ಸ್ನೇಹಿತರೆ, ಹಾಗಾದರೆ ಈ ನೊಬೆಲ್ ಪುರಸ್ಕಾರದ ಬಗ್ಗೆ ಒಂದಷ್ಟು ಮಾತಾಡೋಣ. ಈ ನೊಬೆಲ್ ಪುರಸ್ಕಾರ ಯಾವಾಗ ಶುರುವಾಯಿತು, ಎಲ್ಲಿ ಶುರುವಾಯಿತು, ಹೇಗೆ ಶುರುವಾಯಿತು, ಇದರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ನೊಬೆಲ್ ಪುರಸ್ಕಾರ ಇದೆಯಲ್ಲ, ಇದು 1901ರಲ್ಲಿ ಶುರುವಾಯಿತು. 1901ರಲ್ಲಿ ನೊಬೆಲ್ ಪುರಸ್ಕಾರ ಪ್ರಾರಂಭ ಆಯಿತು. 1901ರಲ್ಲಿ ಈ ನೊಬೆಲ್ ಪುರಸ್ಕಾರ ವಿಜೇತರಿಗೆ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ನೀಡಲಾಗುತ್ತೆ. ಸ್ವೀಡಿಷ್ ಕ್ರೋನರನ್ನು ನೀಡಲಾಗುತ್ತೆ. 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ನೀಡಲಾಗುತ್ತೆ. ಆಲ್ಮೋಸ್ಟ್ ಇದು ಎಷ್ಟು ಕೇಳಿದ್ರೆ ಹೆಚ್ಚು ಕಡಿಮೆ 8ರಿಂದ 10 ಕೋಟಿ ರು, ಭಾರತದ ಒಂದು ಅಮೌಂಟಲ್ಲಿ ನೋಡೋದಾದರೆ 8ರಿಂದ 10 ಕೋಟಿ ರು ಅಮೌಂಟನ್ನು ಇದು ಮಾಡುತ್ತೆ. ಮತ್ತು ಈ ಒಂದು ನೊಬೆಲ್ ಪ್ರಶಸ್ತಿ ಇದೆಯಲ್ಲ, ಆಲ್ಫ್ರೆಡ್ ನೊಬೆಲ್ ಇವರ ನೆನಪಿಗಾಗಿ ನೀಡ್ತಾರೆ. ಆ್ಯಕ್ಚುಲಿ ಆಲ್ಫ್ರೆಡ್ ನೊಬೆಲ್ ಅವ್ರ ಬಗ್ಗೆ ಹೇಳೋದಾದರೆ, ಇವರು 1833ರಲ್ಲಿ ಹುಟ್ಟುತ್ತಾರೆ. 1833 ಜನನ. ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಹುಟ್ಟುತ್ತಾರೆ. ಇವರು ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿ ಇವರ ಜನ್ಮ ಆಗುತ್ತೆ. ಇವರ ನಿಧನ 1896ರಲ್ಲಿ ಆಗುತ್ತೆ. 1896 ಡಿಸೆಂಬರ್ 10ರಂದು ಇವರ ನಿಧನ ಆಗುತ್ತೆ. ಸೊ ಇವರ ಒಂದು ನಿಧನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 10ರಂದು ಈ ನೊಬೆಲ್ ಅವಾರ್ಡನ್ನು ನೀಡಲಾಗುತ್ತೆ. ಯಾಕೆ ಇವರ ಹೆಸರಲ್ಲಿ ನೀಡಲಾಗುತ್ತೆ ಕೇಳಿದ್ರೆ, ಇವರು ತಾವು ಸತ್ತ ನಂತರ ತಮ್ಮ ಆಸ್ತಿಯ 94% ಹಣವನ್ನು ನೊಬೆಲ್ ಒಂದು ಸಮಿತಿಗೆ ನೀಡ್ತಾರೆ. ಅಂದರೆ ನೊಬೆಲ್ ಅವಾರ್ಡ್ ನೀಡೋದಕ್ಕೋಸ್ಕರ ಈ ಒಂದು ಹಣವನ್ನು ಮುಡಿಪಾಗಿಡ್ತಾರೆ. ಹಾಗಾಗಿ ಇವರ ನೆನಪಿನಲ್ಲಿ ಡಿಸೆಂಬರ್ 10ರಂದು ಪ್ರತಿ ವರ್ಷ ನೊಬೆಲ್ ಅವಾರ್ಡನ್ನು ನೀಡಲಾಗುತ್ತೆ. ಇವರ ವಿಶೇಷತೆ ಏನು ಕೇಳಿದ್ರೆ, ಇವರು 1867ರಲ್ಲಿ ಡೈನಾಮೆಂಟನ್ನು ಆವಿಷ್ಕಾರ ಮಾಡಿದ್ರು. ಪ್ರಸ್ತುತ ಹಾಗಾದರೆ ಎಷ್ಟು ಒಂದು ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗುತ್ತೆ ಕೇಳಿದ್ರೆ 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತೆ. ನೋಟ್ ಮಾಡ್ಕೊಳ್ಳಿ. ಭೌತವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಫಿಸಿಕಲ್ ಸೈನ್ಸ್ ಆ್ಯಂಡ್ ಶರೀರ ವಿಜ್ಞಾನ ಅಥವಾ ಮೆಡಿಸಿನ್, ಶರೀರ ವಿಜ್ಞಾನ, ಸಾಹಿತ್ಯ, ಶಾಂತಿ ಮತ್ತು ಎಕನಾಮಿಕ್ಸ್. ಶಾಂತಿಗಾಗಿ ನೊಬೆಲ್ ನೀಡಲಾಗುತ್ತೆ. ಮತ್ತು ಅರ್ಥಶಾಸ್ತ್ರದ ನೊಬೆಲನ್ನು ನೀಡಲಾಗುತ್ತೆ.
ನೀಡಲಾಗುತ್ತೆ. ಸೊ ಇದಿಷ್ಟು ಬಹಳ ಪ್ರಮುಖವಾದ ಅಂಶಗಳು. ಆ್ಯಕ್ಚುಲಿ ಅರ್ಥಶಾಸ್ತ್ರದ ನೊಬೆಲನ್ನು 1968ರಲ್ಲಿ ಪ್ರಾರಂಭ ಮಾಡಿದ್ರು. ನಂತರ ದಿನಗಳಲ್ಲಿ 1968 ಅರ್ಥಶಾಸ್ತ್ರ ನೊಬೆಲ್ ಶುರುವಾಯಿತು. ಸ್ನೇಹಿತರೆ, ಇದಿಷ್ಟು ನೊಬೆಲ್ ಪುರಸ್ಕಾರಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೊಬೆಲ್ ಶಾಂತಿ ಪುರಸ್ಕಾರ ನೀಡುವವರು ಯಾರು ಹಾಗಾದರೆ? ಸರಿಯಾದ ಉತ್ತರ ದ ನಾರ್ವೇಜಿಯನ್ ನೊಬೆಲ್ ಕಮಿಟಿ ಇದೆಯಲ್ಲ, ಇದು ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡುತ್ತೆ. ದ ನಾರ್ವೇಜಿಯನ್ ನೊಬೆಲ್ ಕಮಿಟಿ ಇದೆಯಲ್ಲ, ಇದು ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡುತ್ತೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದರೆ, ಶಾಂತಿ ಪುರಸ್ಕಾರವನ್ನು ನೀಡುವವರು ನೊಬೆಲ್ ಶಾಂತಿ ಪುರಸ್ಕಾರ, ಇದರ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋದರೆ ಯಾವುದು ಇದನ್ನು ನೀಡೋದು? ನಾರ್ವೇಜಿಯನ್ ನೊಬೆಲ್ ಕಮಿಟಿ ಶಾಂತಿ ಪುರಸ್ಕಾರವನ್ನು ನೀಡುತ್ತೆ. ಏನಿದು ನಾರ್ವೇಜಿಯನ್ ನೊಬೆಲ್ ಕಮಿಟಿ ಅಂತ ಕೇಳಿದ್ರೆ, ನಾರ್ವೆ ದೇಶದ ಸಂಸತ್ನ 5 ಜನರ ಸಮಿತಿ. ನಾರ್ವೆ ಸಂಸತ್ನ 5 ಜನರ ಸಮಿತಿಯಾಗಿದೆ ಇದು. ಸೊ ಈ ನಾರ್ವೆ ಸಂಸತ್ನ 5 ಜನರ ಸಮಿತಿ ಪ್ರತಿ ವರ್ಷ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಆಯ್ಕೆ ಮಾಡುತ್ತೆ. ಪ್ರಪಂಚದಾದ್ಯಂತ ನೀಡಿರುವಂತಹ ಒಂದು ಶಾಂತಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀಡಿರುವಂಥ ಕೊಡುಗೆಗಳನ್ನು ಗಮನಿಸಿಕೊಂಡು ನೊಬೆಲ್ ಶಾಂತಿ ಪುರಸ್ಕಾರ, ವಿಶೇಷವಾಗಿ ಪ್ರಾಪಂಚಿಕ ಶಾಂತಿ, ವರ್ಲ್ಡ್ ಪೀಸ್ನ ಗಮನದಲ್ಲಿಟ್ಕೊಂಡು ನೀಡಲಾಗುತ್ತೆ. ಇನ್ನು ರಸಾಯನಶಾಸ್ತ್ರದಲ್ಲಿ ನೊಬೆಲನ್ನು ರಸಾಯನಶಾಸ್ತ್ರ ವಿಭಾಗದಲ್ಲಿ, ಭೌತ ವಿಜ್ಞಾನದಲ್ಲಿ, ಅರ್ಥಶಾಸ್ತ್ರಕ್ಕೆ ನೋಡಿ, ನೊಬೆಲನ್ನು ಒಟ್ಟು 6 ನೊಬೆಲನ್ನು 3 ಸಮಿತಿಗಳು ನೀಡ್ತವೆ. ಸೊ ಶಾಂತಿ ಪುರಸ್ಕಾರವನ್ನು ನೀಡೋದು ಈಗಲೇ ಹೇಳಿದಾಗೆ ನಾರ್ವೇಜಿಯನ್ ನೊಬೆಲ್ ಕಮಿಟಿ ನೀಡಿದ್ರೆ, ರಸಾಯನಶಾಸ್ತ್ರಕ್ಕೆ, ಭೌತವಿಜ್ಞಾನ ಮತ್ತು ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡೋದು ಯಾರು ಕೇಳಿದ್ರೆ ದ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ. ದ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್. ದ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಈ ರಸಾಯನಶಾಸ್ತ್ರಕ್ಕೆ, ಭೌತವಿಜ್ಞಾನಕ್ಕೆ ಮತ್ತು ಅರ್ಥಶಾಸ್ತ್ರಕ್ಕೆ ನೊಬೆಲ್ನ ಕೊಡುತ್ತೆ. ಇನ್ನು ಸಾಹಿತ್ಯಕ್ಕೆ ನೊಬೆಲ್ ಕೊಡೋದು ಯಾರು? ನೊಬೆಲ್ ಫಾರ್ ಲಿಟ್ರೇಚರ್ ಇದನ್ನು ಕೊಡೋದು ಯಾರು ಕೇಳಿದ್ರೆ ಸ್ವೀಡಿಷ್ ಅಕಾಡೆಮಿ, ಸ್ವೀಡನ್. ಸ್ವೀಡಿಷ್ ಅಕಾಡೆಮಿ, ಸ್ವೀಡನ್. ಸೊ ಈ ರೀತಿಯಾಗಿ 3 ವಿಭಾಗಗಳಲ್ಲಿ ಈ 6 ಪ್ರಶಸ್ತಿಯನ್ನು, 6 ನೊಬೆಲನ್ನು ನೀಡಲಾಗುತ್ತೆ. ಪ್ರಶಸ್ತಿ ಮೊತ್ತ ಎಲ್ಲದಕ್ಕೂ ಸೇಮ್ ಇರುತ್ತೆ. ಮೊತ್ತ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಇರುತ್ತೆ. ಸೊ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಯಾರು ನೀಡ್ತಾರೆ ಕೇಳಿದ್ರೆ ನಾರ್ವೇಜಿಯನ್ ನೊಬೆಲ್ ಕಮಿಟಿ. ರಸಾಯನಶಾಸ್ತ್ರಕ್ಕೆ, ಭೌತವಿಜ್ಞಾನಕ್ಕೆ, ಅರ್ಥಶಾಸ್ತ್ರಕ್ಕೆ ನೀಡೋದು ದ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್. ಇನ್ನು ಸಾಹಿತ್ಯಕ್ಕೆ ನೊಬೆಲ್ನ ನೀಡೋದು ಸ್ವೀಡಿಷ್ ಅಕಾಡೆಮಿ, ಸ್ವೀಡನ್. ನೊಬೆಲ್ ಶಾಂತಿ ಪುರಸ್ಕಾರ 2024ರ ವಿಜೇತರು ಯಾರು? ಸರಿಯಾದ ಉತ್ತರ ನಿಹಾನ್ ಹಿಡಾನ್ಕ್ಯೂ. ನೊಬೆಲ್ ಶಾಂತಿ ಪುರಸ್ಕಾರ 2024ರಲ್ಲಿ ಹಾಗಾದರೆ ಯಾರಿಗೆ ದೊರಕಿತ್ತು? ಸೊ 2024ರಲ್ಲಿ ನಿಹಾನ್ ಹಿಡಾನ್ಕ್ಯೂ ಅವರಿಗೆ ಸಿಕ್ಕಿತ್ತು. ಇವರ ಯಾವ ಒಂದು ಸಾಧನೆಗಾಗಿ 2024ರ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿತ್ತು ಕೇಳಿದ್ರೆ, ಇವರು ಜಪಾನ್ ದೇಶದ ಹಿರೋಶಿಮಾ ಬಾಂಬ್ ಸ್ಫೋಟದ ನಂತರ, ಹಿರೋಶಿಮಾ ಮತ್ತು ನಾಗಾಸಾಕಿಯ ಅಣುಬಾಂಬ್ ಸ್ಫೋಟದ ನಂತರ ಜಗತ್ತಿನಾದ್ಯಂತ ಪರಮಾಣು ಬಾಂಬ್ ವಿರುದ್ಧದ ಹೋರಾಟ ಮಾಡ್ತಾರೆ. ಅಂದರೆ ಜಪಾನ್ನ ಹಿರೋಶಿಮಾದ ಮೇಲೆ ಅಣುಬಾಂಬ್ ಹಾಕಿದ ನಂತರದ ನೆಕ್ಸ್ಟ್ ಜನ್ರೇಷನ್ನ ಇವರು ರೆಪ್ರೆಸೆಂಟ್ ಮಾಡ್ತಾರೆ ಮತ್ತು ಈ ಪರಮಾಣು ಬಾಂಬ್ನ ವಿರುದ್ಧದ ಹೋರಾಟವನ್ನು ದಶಕಗಳ ಕಾಲ ಮಾಡಿದ್ರು. ಸೊ ಇವರಿಗೆ ಹಾಗಾಗಿ 2024ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ತು. 2023ರಲ್ಲಿ ಯಾರಿಗೆ ಸಿಕ್ಕಿತ್ತು ಹೇಳಿದ್ರೆ ನರ್ಗಿಸ್ ಮೊಹಮ್ಮದಿ ಅವರಿಗೆ ಸಿಕ್ಕಿತ್ತು. ನರ್ಗಿಸ್ ಮೊಹಮ್ಮದಿ ಅವರಿಗೆ ಸಿಕ್ಕಿತ್ತು. ಇವರು ಇರಾನ್ ದೇಶದವರಾಗಿದ್ದರು. 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ ವಿಜೇತರು ಯಾರು? ಸರಿಯಾದ ಉತ್ತರ ಲಾಸ್ಲೋ ಕ್ರಾಸ್ಚನ್ ಹೊರಾಕಾಯಿ ಅಂತ. ಲಾಸ್ಲೋ ಕ್ರಾಸ್ಚನ್ ಹೊರಾಕಾಯಿ ಅವರಿಗೆ 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ ಸಿಕ್ತು. ಇವರು ಹಂಗೇರಿ ದೇಶದ ಲೇಖಕ. ಯಾವ ದೇಶದವರು ಇವರು? ಹಂಗೇರಿ ದೇಶದ ಲೇಖಕರು.
ಸೊ ಹಂಗೇರಿ ದೇಶದ ಲೇಖಕರು. ಇವರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾ ಹೋದರೆ ಇವರ ಒಂದು ಪ್ರೇರಕ ಮತ್ತು ದೂರದರ್ಶಿತ್ವ ಬರಹಕ್ಕೆ ಈ ಪ್ರಶಸ್ತಿ ನೀಡಲಾಯಿತು. ಪ್ರೇರಕ ಮತ್ತು ದೂರದರ್ಶಿತ್ವದ ಬರಹಕ್ಕೆ 2025ನೇ ಸಾಲಿನ ಸಾಹಿತ್ಯದ ನೊಬೆಲ್ನ ನೀಡಲಾಯಿತು. ಸೊ ಲಾಸ್ಜೋ ಕ್ರಾಚ್ ಹೊರಾಕಾಯಿ ಅವರಿಗೆ. ಸೊ ಇವರಿಗೆ ಈ ಒಂದು ಪ್ರಶಸ್ತಿ ನೀಡ್ತಿರೋದು ಸ್ವೀಡಿಷ್ ಅಕಾಡೆಮಿ, ಸ್ವೀಡನ್ ಇವರಿಗೆ ಸಾಹಿತ್ಯದ ಪ್ರಶಸ್ತಿಯನ್ನು ನೀಡುತ್ತೆ. ಇವರಿಗೆ ಆಗಲೇ ಹೇಳಿದಾಗೆ ಎಲ್ಲ ಒಂದು ನೊಬೆಲ್ಗೆ ನೀಡುವಂತೆ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನದ ಮೊತ್ತ, 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ನ ನೀಡಲಾಗುತ್ತೆ. ಅದರ ಅರ್ಥ 10.3 ಕೋಟಿ ರೂಪಾಯಿ. ಅದರ ಜೊತೆಗೆ ಒಂದು ಬಂಗಾರದ ಪದಕ ಮತ್ತು ಒಂದು ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತೆ. ಇದಿಷ್ಟು ಸಾಹಿತ್ಯದ ನೊಬೆಲ್ ಬಗ್ಗೆ. 2025ನೇ ಸಾಲಿನ ರಸಾಯನ ವಿಜ್ಞಾನದ ನೊಬೆಲ್ ವಿಜೇತರು ಯಾರು? ಸರಿ ಉತ್ತರ ಮೇಲಿನ ಎಲ್ಲರೂ ಕೂಡ ಹೌದು. ಸುಸುಮು ಕಿಟಾಗವಾ, ರಿಚರ್ಡ್ ರಾಬ್ಸನ್, ಉಮರ್ ಎಂ ಯಾಘಿ ಇವರೆಲ್ಲರೂ ಕೂಡ ಹೌದು. ಸುಸುಮಾ ಕಿಟಾಗವಾ ಇದಾರಲ್ಲ, ಸುಸುಮಾ ಕಿಟಾಗವಾ ಇವರು ಜಪಾನ್ ದೇಶದವರು. ರಿಚರ್ಡ್ ರಾಬ್ಸನ್ ಇದಾರಲ್ಲ, ರಿಚರ್ಡ್ ರಾಬ್ಸನ್ ಅವರು ಆಸ್ಟ್ರೇಲಿಯಾದವರು. ಉಮರ್ ಎಂ ಘಾವಿ ಇದಾರಲ್ಲ, ಇವರು ಅಮೇರಿಕಾದವರು. ಇವರ ಕಾರ್ಬನಿಕ್ ಧಾತುಗಳ ವಿಕಾಸಕ್ಕೆ ಈ ಒಂದು ಅವಾರ್ಡ್ ನೀಡಲಾಯಿತು. ಕಾರ್ಬನಿಕ್ ಧಾತುಗಳ ವಿಕಾಸದ ಮೇಲಿನ ಇವರ ಅನ್ವೇಷಣೆಗೆ 2025ನೇ ಸಾಲಿನ ರಸಾಯನ ವಿಜ್ಞಾನದ ನೊಬೆಲ್ನ ನೀಡಲಾಯಿತು. ಈ ಸುಸುಮಾ ಕಿಟಾಗವಾ ಇದಾರಲ್ಲ, ಇವರು ಜಪಾನ್ ದೇಶದ ಕ್ಯೂಟೋ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ರಿಚರ್ಡ್ ರಾಬ್ಸನ್ ಅವರು ಆಸ್ಟ್ರೇಲಿಯಾ ದೇಶದ ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ. ಹಾಗೆಯೇ ಉಮರ್ ಎಂ ಘಾಗಿ ಇದಾರಲ್ಲ, ಇವರು USA ಬರ್ಕ್ಲೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಸೊ 2025ನೇ ಸಾಲಿನ ನೊಬೆಲ್ ಇನ್ ಕೆಮಿಸ್ಟ್ರಿ ನೊಬೆಲ್ ವಿಜೇತರು ಇವರು 3 ಜನ. ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. 2025ನೇ ಸಾಲಿನ ಭೌತ ವಿಜ್ಞಾನದ ನೊಬೆಲ್ ವಿಜೇತರು ಯಾರು? ಸರಿಯಾದ ಉತ್ತರ ಎಲ್ಲರೂ ಕೂಡ ಹೌದು. ಮೈಕಲ್ ಎಚ್ ಡಿವೋರಿಟ್, ಜಾನ್ ಕ್ಲಾರ್ಕ್, ಜಾನ್ ಎಂ ಮಾರ್ಟಿನಿಸ್ ಇವರು 3 ಜನ ಕೂಡ ಹೌದು 2025ನೇ ಸಾಲಿನ ಭೌತ ವಿಜ್ಞಾನದ ನೊಬೆಲ್ ವಿಜೇತರು. ಸೊ ಇವರು ಬಲ್ಬ್ನ ಕ್ವಾಂಟಮ್ ಡೆವಲಪ್ಮೆಂಟ್ನ ಅನ್ವೇಷಣೆಗೆ, ಬಲ್ಬ್ಗಳಲ್ಲಿನ ಕ್ವಾಂಟಮ್ ಅಭಿವೃದ್ಧಿಪಡಿಸಿದಂಥ ಅನ್ವೇಷಣೆಗಾಗಿ ಒಂದು ರಿಸರ್ಚ್ಗಾಗಿ ಇವರಿಗೆ 2025ನೇ ಸಾಲಿನ ಭೌತ ವಿಜ್ಞಾನದ ನೊಬೆಲ್ ಅವಾರ್ಡ್ ಆಗುತ್ತೆ. ಇವರು ಯೇಲ್ ಯೂನಿವರ್ಸಿಟಿಯಲ್ಲಿ, ಕ್ಯಾಲಿಫೋರ್ನಿಯಾದ ಮೈಕಲ್ ಎಚ್ ಡಿವೋರಿಟ್ ಇದಾರಲ್ಲ, ಇವರು USA ಯೇಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಜಾನ್ ಕ್ಲಾರ್ಕ್ ಇದಾರಲ್ಲ, ಇವರು ಕ್ಯಾಲಿಫೋರ್ನಿಯಾ ವಿವಿಯಲ್ಲಿ ಕೆಲಸ ಮಾಡ್ತಾರೆ. ಜಾನ್ ಎಂ ಮೆಟರ್ನಿಸ್ ಕೂಡ ಕ್ಯಾಲಿಫೋರ್ನಿಯಾ ವಿವಿಯಲ್ಲಿಯೇ ಕೆಲಸ ಮಾಡುವಂಥವರು. 2025ನೇ ಸಾಲಿನ ಮೆಡಿಸಿನ್ ಅಥವಾ ಫಿಸಿಯಾಲಜಿ ನೊಬೆಲ್ ವಿಜೇತರು ಯಾರು? ಸರಿಯಾದ ಉತ್ತರ ಇವರೆಲ್ಲರೂ ಕೂಡ ಹೌದು. ಮೇರಿ ಬ್ರುನ್ಕೋವಾ, ಫ್ರೆಡ್ ರಾಮ್ಸ್ಡೆಲ್, ಶಿಮೋನ್ ಸಕಾಗುಜಿ ಇವರು 3 ಜನ ಕೂಡ ಹೌದು. ಇವರು 3 ಜನ ಕೂಡ 2025ನೇ ಸಾಲಿನ ಮೆಡಿಸಿನ್ ಫಿಸಿಯಾಲಜಿ ನೊಬೆಲ್ ವಿಜೇತರು. ಫಾರ್ ಡಿಸ್ಕವರೀಸ್ ಕನ್ಸರ್ನಿಂಗ್ ಫೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ಗೆ ನೀಡಿರುವಂಥದ್ದು. ಇವರ ಒಂದು ಯಾವ ಒಂದು ಡಿಸ್ಕವರಿ ನೀಡ್ತು ಕೇಳಿದ್ರೆ, ಡಿಸ್ಕವರೀಸ್ ಕನ್ಸರ್ನಿಂಗ್ ಫೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್. ಈ ಒಂದು ಅನ್ವೇಷಣೆಗೆ ಇವರಿಗೆ 2025ನೇ ಸಾಲಿನ ಮೆಡಿಸಿನ್ ಫಿಸಿಯಾಲಜಿ ನೊಬೆಲ್ ಅವಾರ್ಡ್ ಸಿಕ್ತು. ಸೊ ಇವರು ಮೇರಿ ಬ್ರುನ್ಕೋವಾ ಇದಾರಲ್ಲ, ಇವರು 3 ಜನ ಆ್ಯಕ್ಚುಲಿ ಇವರಿಬ್ಬರು ಕೂಡ USA ಅವರು. ಯಾರ್ಯಾರು?
ಮೇರಿ ಇ ಬ್ರೂನ್ಕೋ ಮತ್ತು ಫ್ರೆಡ್ ರಾಮ್ಸೆಲ್ US ಅವರು, ಮತ್ತು ಶಿಮುನ್ ಸಕಾಗುಚಿ ಇದಾರಲ್ಲ ಇವರು ಜಪಾನ್ ಅವರು. ಇವರು ಜಪಾನ್ನ ಒಸಾಕ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಇದಿಷ್ಟು 2025ನೇ ಸಾಲಿನ ನೊಬೆಲ್ ಪ್ರಶಸ್ತಿಯ ಬಗ್ಗೆ ಪ್ರಮುಖ ಪ್ರಶ್ನೆಗಳು. ಆ್ಯಕ್ಚುಲಿ ಎಕನಾಮಿಕ್ಸ್ ನೊಬೆಲ್ ಬಗ್ಗೆ ಹೇಳಿಲ್ಲ ಅಂತ ಯಾರಾದರೂ ಕೇಳೋದಾದರೆ, ಎಕನಾಮಿಕ್ಸ್ ನೊಬೆಲ್ ಇನ್ನೂ ಘೋಷಣೆ ಆಗಿಲ್ಲ. ಇನ್ನೊಂದು 2 ದಿನಗಳಲ್ಲಿ 2025ನೇ ಸಾಲಿನ ಅರ್ಥಶಾಸ್ತ್ರದ ನೊಬೆಲ್ ಘೋಷಣೆ ಆಗುತ್ತೆ. ಅದರ ಬಗ್ಗೆ ಕೂಡ ಮಾತಾಡೋಣ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.